ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ. ಜೀವನದಲ್ಲಿ ಕಷ್ಟ ನಷ್ಟ, ಸುಖ ದುಃಖ, ಶಾಂತಿ, ಅಸಹನೆ, ನೆಮ್ಮದಿ ಇಂಥವೆಲ್ಲವೂ ಕೂಡ ಪ್ರತಿಯೊಬ್ಬರ ಜೀವನದಲ್ಲಿ ಬಂದು ಹೋಗ್ತಕ್ಕಂಥ ಸಂಗತಿ. ಇವೆಲ್ಲವನ್ನು ಏನಾಗ್ತದಂತಂದ್ರ ಕಳ್ಕೊಳ್ಳಿಕ್ಕಂತೂ ಸಾಧ್ಯ ಆಗುದಿಲ್ಲ. ಆದ್ರೆ ನಾವೇನ್ ಮಾಡಬಹುದ್ರಿ ಅಂತಂದ್ರ ಭಗವಂತನ ನಾಮಸ್ಮರಣೆಯಿಂದ ಅಂತ ಉದರಗಳ ಪರಿಣಾಮಗಳನ್ನ ನಾವು ಕಡಿಮೆ ಮಾಡ್ಕೋಬಹುದು. ಇವಾಗ ನೀವು ಎಲ್ಲೇ ಹೋಗ್ರಿ, ಯಾರೋ ಒಬ್ರು ಮಠಗಳಿಗೆ ಹೋಗ್ರಿ ಅಥವಾ ಒಬ್ಬ ವ್ಯಕ್ತಿಗಳ ಹತ್ರ ಹೋಗ್ರಿ, ಅಂದ್ರೆ ಬಹಳ ಚೆನ್ನಾಗಿ ತತ್ವ ಇರ್ಬೋದು, ಧರ್ಮ ಬೋಧನೆ ಮಾಡೋರು ಇರ್ಬಹುದು. ಅವ್ರೆಲ್ಲರ ಹತ್ರ ಹೋದಾಗ ಫಸ್ಟ್ ಆಗಿ ಅವ್ರು ಹೇಳುದು ಒಂದೇ ಮಾತು ಏನಂತಂದ್ರ, ನೀವು ಭಗವಂತನ ನಾಮಸ್ಮರಣೆಯನ್ನ ಮಾಡ್ರಿ ಅಂತ ಹೇಳ್ತಾರ ಅವ್ರು. ಯಾಕಂತಂದ್ರ ಪೂಜೆ ಮಾಡ್ರಿ, ಧ್ಯಾನ ಮಾಡ್ರಿ, ನೀವು ಶಿವಯೋಗ ಮಾಡ್ರಿ ಅಥವಾ ಇನ್ನೊಂದ್ ಮಾಡ್ರಿ ಮತ್ತೊಂದ್ ಮಾಡ್ರಿ ಅಂತಂದ್ರ ನೀವೇನ್ ಮಾಡ್ಬಿಡ್ತೀರಿ ಅಂತಂದ್ರ ಕಾರಣಗಳನ್ನ ನಾವು ಅವ್ರಿಗೆ ಕೊಡ್ತೀವಿ ಅನ್ನೋ ಉದ್ದೇಶದಿಂದ ಅವ್ರೇನ್ ಮಾಡ್ತಾರ, ಯಾವುದೇ ರೀತಿ ಕಷ್ಟ ಇಲ್ದ, ಯಾವುದೇ ರೀತಿ ಸಮಯವನ್ನ ಅದಕ್ಕೋಸ್ಕರನೇ ಮೀಸಲಿಡ್ದ ನಾವೇನ್ ಮಾಡಬಹುದು, ನಮ್ಮ ಅಂತರಾತ್ಮದೊಳಗೆ ನಾವು ನಾಮಸ್ಮರಣೆಯನ್ನ ಯಾವಾಗ್ಲೂ ಪ್ರಾರಂಭದೊಳಗೆ ಇಟ್ಕೊಂಡಿರ್ಬೋದು. ಅಂದಾಗ ನಮಗ್ ಬರ್ತಕ್ಕಂಥ ಕಷ್ಟಗಳು ಪೂರ್ತಿಯಾಗಿ ಕಡಿಮೆ ಆಗುದಿಲ್ಲ, ಅದರಿಂದ ಆಗುವಂತ ಪರಿಣಾಮಗಳನ್ನ ನಾವು ಕಡಿಮೆ ಮಾಡ್ಕೋಬಹುದು ಅಂತ ಹೇಳ್ತಾರೆ ತಿಳಿದವ್ರು. ಇದಕ್ಕಾಗಿ ಗುರು ಬಸವಣ್ಣನವರು ಒಂದು ಒಳ್ಳೆ ಅದ್ಭುತವಾದಂತ ವಚನವನ್ನ ಬರೀತಾರ. ಯಾವ ರೀತಿ ಅಂತಂದ್ರ, ಕರಿ ಅಂಜುವುದು ಅಂಕುಶಕ್ಕಯ್ಯ, ಗಿರಿ ಅಂಜುವುದು ಕಲುಷಕ್ಕಯ್ಯ, ತಮಂದ ಅಂಜುವುದು ಜ್ಯೋತಿಗಯ್ಯ, ಕಾನನ ಅಂಜುವುದು ಬೇಗೆಗಯ್ಯ, ಪಂಚ ಮಹಾಪಾತಕವಂಜುವುದು ನಮ್ಮ ಕೂಡಲ ಸಂಗನ ನಾಮಕ್ಕಯ್ಯ ಅಂತ ಹೇಳ್ತಾರ. ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾರ. ಗುರು ಬಸವಣ್ಣನವರ ಪ್ರತಿಯೊಂದು ವಚನವನ್ನು ತಗೊಂಡಾಗ್ಲೂ ಕೂಡ ಅವರು ಸಾಧಾ ಸರಳೀಕರಿಸಿ ಬರೀತಾರೆ. ಯಾಕಷ್ಟು ಸರಳವಾಗಿ ಬರೀತಾರಂತಂದ್ರ, ಪ್ರತಿಯೊಬ್ಬರಿಗೂ ಅವರವರ ಬದುಕಿನಲ್ಲಿ ಅವ್ರು ಬರೆದಿರ್ತಕ್ಕಂಥ ವಚನಗಳು ಹಣತೆಗಳಾಗಿ ಕೆಲಸ ಮಾಡ್ಲಿ ಅನ್ನುವಂತ ಒಂದು ದೂರದ ಉದ್ದೇಶವನ್ನು ಇಟ್ಕೊಂಡು ಗುರು ಬಸವಣ್ಣನವರು ವಚನವನ್ನ ಬರೀತಾರೆ. ಎಷ್ಟು ಸರಳವಾಗಿ ಬರೀತಾರ ಅಂತಂದ್ರೆ ಯಾರು ಓದಿದ್ರು ತಿಳಿಬೇಕು. ಜೊತೆಗೆ ಅಂತಹದೇ ಆದಂತ ಸಾದೃಶ್ಯಗಳನ್ನ ಅವರು ಕೊಡ್ತಾರ, ಉದಾಹರಣೆಗಳನ್ನ ಕೊಡ್ತಾರ. ನೋಡ್ರಿ, ನಾವು ಶಾಲೆ ಒಳಗ ಮಕ್ಕಳಿಗೆ ಪಾಠ ಮಾಡ್ಬೇಕು ಅಂತಂದ್ರ ಉದಾಹರಣೆಗಳ ಮೂಲಕ ಹೇಳಿದ್ರೆ ಮಕ್ಕಳ ತಲೆ ಒಳಗ ಫಿಟ್ ಆಗಿ ಕುಂತು ಬಿಡತೈತಿ. ಆ ಒಂದು ಉದ್ದೇಶದಿಂದ ಒಂದು ಗುರು ತನ್ನ ಭಕ್ತನಿಗೆ, ತನ್ನ ಶಿಷ್ಯನಿಗೆ ಯಾವ ರೀತಿ ಪಾಠ ಮಾಡ್ತಾನಲ್ಲ, ಅದೇ ರೀತಿ ಒಳಗ, ಅದೇ ನಿಟ್ಟಿನೊಳಗ ಗುರು ಬಸವಣ್ಣನವ್ರು ಏನ್ ಮಾಡ್ತಾರೆ ಅಂತಂದ್ರ ವಚನಗಳನ್ನ ಬರೀತಾರ. ನೋಡ್ರಿ ಎಷ್ಟು ಚಂದ ಹೇಳ್ತಾರ. ಕರಿ ಅಂಜುವುದು ಅಂಕುಶಕ್ಕಯ್ಯ. ಯಾರು ಕೇಳಿದ್ರು ಹೌದು ಅಂತ ಹೇಳ್ಬಿಡ್ತಾರ. ಕರಿ ಅಂತಂದ್ರ ಆನೆ ಎಷ್ಟು ದೊಡ್ಡದಿರ್ತತಿ, ಎಷ್ಟು ಬೃಹದಾಕಾರವಾಗಿರ್ತತಿ. ಅದಕ್ಕೇನಾದ್ರು ಎಷ್ಟೇ ಜನ ಅದ್ರ ಮುಂದ್ ಬಂದ್ ನಿಂತ್ರು ಕೂಡ ಆ ಆನೆ ಹೆದರುದಿಲ್ಲ. ಬದಲಾಗಿ ಅದೇನಾದ್ರೂ ತನ್ನ ಸೊಂಡಲಿನಿಂದ ಎತ್ತಿ ಮನುಷ್ಯರ್ನ ಒಗಿತು ಅಂತಂದ್ರ ಆ ಮನುಷ್ಯ ಎಲ್ಲಿ ಹೋಗಿ ಬೀಳ್ತಾನ ಅನ್ನೋದು ಯಾರಿಗೂ ಕೂಡ ಕಲ್ಪನೆನೂ ಆಗಂಗಿಲ್ಲ. ಆದ್ರ ಅಂತಹ ಆನೆ ಏನ್ ಮಾಡ್ತದ್ರಿ ಅಂತಂದ್ರ ಒಂದು ಸಣ್ಣ ಅಂಕುಶಕ್ಕ ಹೆದರ್ತದಂತ ಅವ್ರು ಹೇಳ್ತಾರ. ಕರಿ ಅಂಜುವುದು ಅಂಕುಶಕ್ಕಯ್ಯ. ಕರಿ ಯಾರ್ದಾರ ಮಾತ್ ಕೇಳ್ತತಿ ಅಂತಂದ್ರ ಅದು ಯಾರ್ದಾರ ಹಿಡಿತದೊಳಗ ಐತಿ ಅಂತಂದ್ರ ಅದು ಕೇವಲ ಅಂಕುಶದ ಹಿಡಿತದೊಳಗ ಮಾತ್ರ ಐತಿ. ಅಂತ ಒಂದು ಸಣ್ಣ ಅಂಕುಶಕ್ಕ ಬೃಹದಾಕಾರವಾಗಿರ್ತಕ್ಕಂಥ ಪ್ರಾಣಿಗಳಲ್ಲಿ ಅತಿ ದೊಡ್ಡ ಗಾತ್ರವಾದಂತ ಪ್ರಾಣಿಯಾಗಿರ್ತಕ್ಕಂಥ ಆನೆ ಹೆದರ್ತತಿ ಅಂತ ಹೇಳ್ತಾರ. ಮುಂದ್ ಹೇಳ್ತಾರ, ಗಿರಿ ಅಂಜುವುದು ಕಲುಷಕ್ಕಯ್ಯ. ನೋಡ್ರಿ, ಗಿರಿ ಅಂತಂದ್ರ ಬೆಟ್ಟ ಗುಡ್ಡ ಎಷ್ಟು ಬೃಹದಾಕಾರವಾಗಿರ್ತಾವ, ಎಷ್ಟು ದೊಡ್ಡ ದೊಡ್ಡ ಆಗಿರ್ತಾವ. ಅಲ್ಲಿ ಮೇಲ್ ನಿಂತೀವಿ ಅಂತಂದ್ರೆ ಕೆಳಗ್ ನಿಂತಂತ ಮನುಷ್ಯ ಮಾತ್ರ, ಅದು ಗಿಡ ಮರ ಪಕ್ಷಿಗಳೆಲ್ಲ ನಮಗ ತೃಣಕ್ಕ ಸಮಾನ ಅನ್ನೋ ರೀತಿ ಒಳಗ ಒಂದು ಸಣ್ಣ ಒಂದು ವಸ್ತುಗಳ ರೀತಿ ಒಳಗ ನಮಗ್ ಕಾಣಿಸ್ತಾವ. ಆದ್ರ ಅಂತಹ ಬೃಹದಾಕಾರವಾಗಿರ್ತಕ್ಕಂತಹ ಒಂದು ಗಿರಿ ಎದಕ್ ಹೆದರ್ತತಿ ಅಂತಂದ್ರ ಈ ಉಳಿ ಅಥವಾ ಸುತ್ತಿಗೆ ಅನ್ನುವಂತಹ ಒಂದು ಸಣ್ಣ ಸಾಮಾನುಗಳಿಗೆ, ಸಣ್ಣ ಸಾಧನಗಳಿಗೆ ಅದೇನ್ ಮಾಡ್ತತಿ, ಗಿರಿ ಅಂಜತತಿ. ಅಂದ್ರ ಗಿರಿ ಅಂಜತತಿ ಅನ್ನೋ ಉದ್ದೇಶ ಏನು ಅಂತಂದ್ರ ಆ ಗಿರಿಯನ್ನ ಸಣ್ಣದಾಗಿ ಪುಡಿ ಮಾಡುವಂತ ತಾಕತ್ ಯಾರಲ್ಲೈತಿ ಅಂತಂದ್ರ ಒಂದು ಸಣ್ಣ ಉಳಿಗೈತಿ, ಒಂದು ಸಣ್ಣ ಸುತ್ತಿಗೆಗೈತಿ ಅಂತ ಹೇಳ್ತಾರ. ಮುಂದೆ ಬಂದ್ ಹೇಳ್ತಾರ, ತಮಂದ ಅಂಜುವುದು ಜ್ಯೋತಿಗಯ್ಯ ಅಂತ ಹೇಳ್ತಾರ. ತಮಂದ ಅಂತಂದ್ರ ಕತ್ಲು. ಒಂದು ರೂಮಿನೊಳಗ, ಒಂದು ಊರೊಳಗ ಎಷ್ಟು ಕತ್ಲು ತುಂಬ್ಕೊಂಡೈತಿ. ಜಸ್ಟ್ ನೀವು ಅದನ್ನ ಮಾಡಾಕ, ನೀವು ಆ ಕತ್ಲನ್ನ ಹೋಗ್ಲಾಡಿಸ್ಲಿಕ್ಕೆ ಒಂದು ದೊಡ್ಡ ಲೈಟ್, ಮರ್ಕ್ಯೂರಿ ಬಲ್ಬ್ ಹಾಕ್ಬೇಕಂತಿಲ್ಲ, ಫೋಕಸ್ ಬಲ್ಬ್ ಹಾಕ್ಬೇಕಂತಿಲ್ಲ. ನೀವೇನ್ ಮಾಡ್ಬೋದು, ನಿಮ್ ಕೈಯಲ್ಲಿ ಇರ್ತಕ್ಕಂಥ ಮೊಬೈಲ್ ಟಾರ್ಚ್ ಅನ್ನ ಆನ್ ಮಾಡಿದ್ರೆ ಸಾಕು, ಆ ಇಡೀ ರೂಮ್ ಫುಲ್ ಕಂಪ್ಲೀಟ್ ಆಗಿ ಬೆಳಕಿಗೆ ಕನ್ವರ್ಟ್ ಆಗ್ತತಿ. ಆ ರೂಮ್ ಒಳಗೆ ಇರ್ತಕ್ಕಂತಹ ಎಲ್ಲಾ ಕತ್ಲು ಎದ್ರ ಕೆಳಗ್ ಸಿಕ್ಕೊಂಡ್ಬಿಡ್ತತ್ರಿ. ಎದಕ್ ಹೆದರ್ ಬಿಡ್ತತ್ರಿ ಅಂತಂದ್ರ ಜಸ್ಟ್ ನಾವು ಆನ್ ಮಾಡುವಂತ ಟಾರ್ಚ್ಗೆ ಹೆದರ್ತತಿ, ಒಂದು ಸಣ್ಣ ದೀಪಕ್ಕ
ಆಗಿರ್ತತಿ. ಒಂದು ಸಣ್ಣ ಕ್ಯಾಂಡಲ್ ಹಚ್ಚಿಟ್ರು ಸಾಕು, ಆ ಇಡೀ ರೂಮ್ ಏನಾಗ್ತದ್ರಿ ಅಂತಂದ್ರ ಬೆಳಕಾಗಿ ಪರಿವರ್ತನೆ ಆಗ್ತತಿ. ಎಷ್ಟು ದೊಡ್ಡ ಕತ್ಲಿರ್ತತಿ, ಆದ್ರೆ ನಾವು ರೂಮಿನ ಎಲ್ಲೆಡೆ ಬೆಳಕು ಪಸರಿಸುದಿಲ್ಲ. ಕೇವಲ ಒಂದೇ ಒಂದು ಮೂಲಿ ಒಳಗ ನಾವು ಬೆಳಕು ಹಚ್ಚಿಟ್ರೆ ಸಾಕು, ಆ ಕಂಪ್ಲೀಟ್ ರೂಮ್ ಏನಾಗ್ತದ ಅಂತಂದ್ರ ಆ ಬೆಳಕಿನ ಅಡಿ ಒಳಗ ಶರಣಾಗ್ಬಿಡ್ತತಿ. ಅದಕ್ಕೆ ಹೇಳ್ತಾರ ತಮಂದ ವಂಜುವುದು ಜ್ಯೋತಿಗಯ್ಯ. ಮುಂದೆ ಬಂದ್ ಹೇಳ್ತಾರ ನೋಡ್ರಿ, ಕಾನನ ವಂಜುವುದು ಬೇಗೆಗಯ್ಯ. ಕಾನನ ಅಂತಂದ್ರೆ ಒಂದು ದಟ್ಟ ಅಡವಿ, ಅರಣ್ಯ, ಕಾಡು ಅಂತ ನಾವ್ ಹೇಳ್ಬೋದು. ಆ ಕಾಡು ಇವಾಗ ನೋಡ್ರಿ ಎಲ್ಲಾ ಕಡೆ ಕೇಳ್ತೀವಿ, ಅಲ್ಲಿ ಕಾಡಿಗೆ ಬೆಂಕಿ ಬಿತ್ತು, ಇಲ್ಲಿ ಕಾಡಿಗೆ ಬೆಂಕಿ ಬಿತ್ತು, ಕಾಡ್ಗಿಚ್ಚು ಅಂತ ಕರೀತಾರ. ಆ ಇಡೀ ಕಾಡಿಗೆ ದೊಡ್ಡದಾಗಿರ್ತಕ್ಕಂಥ ಕಾಡು, ದೊಡ್ಡದಾಗಿರ್ತಕ್ಕಂಥ ಮನುಷ್ಯರು ಯಾರು ಹಾಯಂಗಿಲ್ಲ, ಸೂರ್ಯನ ಕಿರಣಗಳು ನೆಲಕ್ಕೆ ಸ್ಪರ್ಶ ಮಾಡಂಗಿಲ್ಲ. ಯಾರಾದ್ರೂ ಉಳುವಿ ಕಡೆ ನೋಡಿದ್ರೆ ನಿಮಗ್ ಕಲ್ಪನೆ ಬರ್ತತಿ ಕಾಡಂದ್ರ ಹೆಂಗ್ ಅಂತೇಳಿ. ಆ ರೀತಿಯಾಗಿರ್ತಕ್ಕಂಥ ಕಾಡು, ಆ ಕಾಡಿನೊಳಗೆ ಎಲ್ಲೋ ಒಂದ್ ಕಡೆ ಸಣ್ಣದಾದ ಕಿಡಿ ಹತ್ಕೊಂಡ್ಬಿಡ್ತು ಅಂತಂದ್ರ ಇಡೀ ಕಾಡಿ ಏನಾಗ್ಬಿಡ್ತದ್ರಿ, ದಗ ದಗ ಉರಿದು ಬೂದಿ ಆಗ್ಬಿಡ್ತತಿ. ಆ ಇಡೀ ಕಾಡೆಲ್ಲ ಎದಕ್ ಶರಣಾಗ್ಬಿಡ್ತತಿ ಅಂತಂದ್ರ ಅಲ್ಲಿ ಇರ್ತಕ್ಕಂಥ ಕಿಡಿಗೆ ಶರಣಾಗಿ ತನ್ನ ಅಸ್ತಿತ್ವವನ್ನ ಕಳ್ಕೊತತಿ. ಇಲ್ಲಿ ಒಂದು ಕಾಡಿತ್ತು ಅನ್ನುವಂತ ಕಲ್ಪನೆ ಕೂಡ ಮಾಡ್ಕೊಳ್ಳಿಕ್ಕೆ ಅಸಾಧ್ಯವಾದ ಮಟ್ಟಿಗೆ ಏನಾಗ್ತದ ಅಂತಂದ್ರ ಆ ಬೆಂಕಿ ಆ ಕಾಡನ್ನ ತಂದು ನಿಂದಿರ್ಸಿರ್ತತಿ. ಸೊ ಇದನ್ನೆಲ್ಲ ಉದಾಹರಣೆ ಕೊಡ್ತಾ 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 ಕೊನೆಗೆ ಮುಖ್ಯವಾದ ಒಂದು ಅಂಶವನ್ನ ಇಲ್ಲಿ ಗುರುಬಸವಣ್ಣನವರು ಹೇಳ್ತಾರೆ. ಹೆಂಗಂತಂದ್ರ ಪಂಚ ಮಹಾಪಾತಕ ವಂಜುವುದು ನಮ್ಮ ಕೂಡಲ ಸಂಗನ ನಾಮಕ್ಕಯ್ಯ. ಎದಕ್ಕಂತಂದ್ರ ಪಂಚ ಮಹಾಪಾತಕ ಅಂತಂದ್ರೆ ಇಲ್ಲಿ ನಮ್ ಕಣ್ ಮುಂದ್ ಬರ್ಬೋದು. ನಮ್ಮ ಪಾಪಗಳು, ನಮ್ಮ ದುಷ್ಕರ್ಮಗಳು ಎಷ್ಟು ದೊಡ್ಡದಾಗಿದ್ರು ಕೂಡ, ಒಂದು ದೊಡ್ಡ ಕಾಡಿರ್ಬೋದು, ದೊಡ್ಡ ಕತ್ಲಿರ್ಬೋದು, ಅಥವಾ ದೊಡ್ಡದಾಗಿರ್ತಕ್ಕಂಥ ಆನೆ ಇರ್ಬೋದು, ದೊಡ್ಡದಾಗಿರ್ತಕ್ಕಂಥ ಒಂದು ಬೃಹದಾಕಾರವಾಗಿರ್ತಕ್ಕಂಥ ಗಿರಿ ಇರ್ಬೋದು, ಬೆಟ್ಟ ಇರ್ಬೋದು, ಅವೆಲ್ಲ ಹೆಂಗ್ ಸಣ್ಣ 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 ಪುಟ್ಟ ಸಾಧನಗಳಿಗೆ ಹೆದರ್ತಾವಲ್ಲ, ಅದೇ ರೀತಿಯೊಳಗ ನಾವೆಷ್ಟೇ ಪಾಪ ಮಾಡಿದ್ರು, ನಾವೆಷ್ಟೇ ಕರ್ಮಗಳನ್ನು ಮಾಡಿದ್ರು, ನಾವೆಷ್ಟೇ ಇನ್ನೊಬ್ರಿಗೆ ಅನ್ಯಾಯ ಮಾಡಿದ್ರು, ಅವು ನಮಗ ಅರಿವಿಲ್ಲದೆ ನಮ್ಮ ಹಿಂದಿನ ಜನ್ಮದಲ್ಲಿ ಆಗಿರ್ತಕ್ಕಂಥ ಒಳಗ್ ಆಗಿರ್ಬೋದು, ಅಥವಾ ಈ ಜನ್ಮದಲ್ಲೇ ನಾವು ಅರಿವು ಬರೋಕ್ಕೂ ಮುಂಚೆ ಕೂಡ ನಾವ್ ಇನ್ನೊಬ್ರಿಗೆ ನೋವನ್ನ ಕೊಟ್ಟು ನಮ್ಮ ಪಾಪವನ್ನ ಕಟ್ಕೊಂಡಿದ್ದಾಗಿರ್ಬೋದು. ಅವನ್ನೆಲ್ಲ ಹೋಗ್ಲಾಡಿಸ್ಬೇಕಲ್ಲ. ಇವಾಗ ನಮಗ್ ಅರಿವಾಗೈತಿ, ನಾವ್ ಅವಾಗ ಮಾಡಿದ್ದು ತಪ್ಪು ಅಂತ ನಮಗ್ ಗೊತ್ತಾಗೈತಿ. ಆ ಜನ್ಮದ ನಮಗ್ ಏನ್ ಅನ್ಸಾಗತೈತಿ ಅಂದ್ರೆ ಯಾವ್ದೋ ಜನ್ಮದ ನಾವ್ ಏನೋ ತಪ್ಪು ಮಾಡಿವಂತ ನಮ್ಮ ಮನ್ಸಿಗೆ ಎಲ್ಲೋ ಒಂದ್ ಕಡೆ ಅನ್ಸಾಗತೈತಿ. ಸೊ ನಾವ್ ಅದನ್ನೆಲ್ಲ ಯಾವ ರೀತಿ ಕಡಿಮೆ ಮಾಡ್ಕೋಬಹುದು, ಯಾವ ರೀತಿಯಾಗಿ ನಾವ್ ಅದನ್ನೆಲ್ಲ ನಿವಾರಣೆ ಮಾಡ್ಕೋಬಹುದು ಅಂತಂದ್ರ ಏನೂ ಮಾಡಂಗಿಲ್ಲ ಅಂತ್ರಿ. ಜಸ್ಟ್ ನಾಮಸ್ಮರಣೆ ಮಾಡ್ಬೇಕಂತ. ಓಂ ನಮಃ ಶಿವಾಯ ಇರ್ಬೋದು, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ, ಬಸವ 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 ಅನ್ಬೋದು. ಈ ರೀತಿಯಾಗಿ ನಾಮಸ್ಮರಣೆಯನ್ನ ಮಾಡುವುದರಿಂದ ಪಂಚ ಮಹಾಪಾತಕಗಳು ಏನಾಗ್ಬಿಡ್ತಾವ ಅಂತಂದ್ರ ಹೆದರ್ತಾವಂತ. ಹೆದರು ಅಂತಂದ್ರ ಅವು ನಮ್ಮ ಜೀವನದಲ್ಲಿ ಯಾವ ತಮ್ಮದೇ ಆದಂತ ಒಂದು ಅಸ್ತಿತ್ವವನ್ನ ಕಾಪಾಡ್ಕೊಂಡಿರ್ತಾವಲ್ಲ, ಅವನ್ನ ಏನಾಗ್ತದಿ, ನಾಮಸ್ಮರಣೆ ಅನ್ನೋದು ಪಾಪವನ್ನ ಪುಣ್ಯಕ್ಕೆ ಕನ್ವರ್ಟ್ ಮಾಡ್ತತಿ, ಕರ್ಮಗಳನ್ನ ಸತ್ಕರ್ಮಗಳಿಗೆ ಕನ್ವರ್ಟ್ ಮಾಡ್ತತಿ, ಕೆಟ್ಟದನ್ನ ಒಳ್ಳೆಯದಕ್ಕೆ ಕನ್ವರ್ಟ್ ಮಾಡ್ತತಿ. ಯಾವ್ದೋ ಒಂದು ದುರಾಲೋಚನೆಗಳನ್ನ ಸತ್ತ ಆಲೋಚನೆಗಳಿಗೆ ಕನ್ವರ್ಟ್ ಮಾಡಿದಾಗ ಏನಾಗ್ತದ ಅಂತಂದ್ರ ಅಲ್ಲಿ ಪಂಚ ಮಹಾಪಾತಕಗಳು ಹೆದರು ಹೋಗ್ತಾವ. ಇಲ್ಲಿ ಯಾವ್ದು ಸ್ಟ್ರಾಂಗ್ ಆಯ್ತ್ರಿ ಅಂತಂದ್ರೆ ಎಷ್ಟೋ ಜನ್ಮದ ಪಾಪ, ಎಷ್ಟೋ ಜನ್ಮದ ಕರ್ಮಗಳಿಗೆಲ್ಲ ಎಷ್ಟೇ ದೊಡ್ಡದಾಗಿದ್ರು ಕೂಡ ಕೇವಲ ನಾಮಸ್ಮರಣೆ ಅನ್ನುವಂತ ಒಂದು ಸಣ್ಣ ಸಾಧನ ಅತಿ ಬೃಹದಾಕಾರವಾಗಿರ್ತಕ್ಕಂಥ ಪರಿಣಾಮವನ್ನ ನಮ್ಮ ಜೀವನದಲ್ಲಿ ಉಂಟು ಮಾಡ್ತದಂತ ನಾವು ಈ ವಚನದ ಮೂಲಕ ತಿಳ್ಕೋಬಹುದು. ಅದಕ್ಕ ಯಾವಾಗ್ಲೂ ಹೇಳ್ತಿರ್ತಾರೆ, ಯಾರಾದ್ರೂ ಹೇಳ್ತಿರ್ತಾರೆ ಬಸವ ಬಸವ ಅಂದ್ರೆ. ಯಾಕ ಹುಟ್ಟುವಂತಹ ಮಕ್ಕಳಿಗೆ ಶರಣರ ಸಂತರ ಹೆಸರುಗಳನ್ನ ಇಡ್ತಾರ ಅಂತಂದ್ರ ಆಗ ಮಕ್ಕಳ ಹೆಸರುಗಳನ್ನ ಕರೆಯೋದ್ರ ಮುಖಾಂತರ ಆ ಹೆಸರು ನಮ್ ಬಾಯಲ್ಲಾಡ್ದತಿ. ಆ ಹೆಸರು ನಮ್ ಬಾಯಲ್ಲಾಡಿದ್ರ ಪರಿಣಾಮ ಅದು ಗೊತ್ತೋ ಗೊತ್ತಿಲ್ದೇನೋ ಭಗವಂತನ ಅಥವಾ ಶರಣರ ಸಂತರ ನಾಮಸ್ಮರಣೆ ಆಗ್ತತಿ. ಬಸವರಾಜ್ ಅಂತ ಇಡ್ತಾರ, ಚೆನ್ನ ಬಸವ ಅಂತ ಇಡ್ತಾರ. ನಾವು ಮಕ್ಕಳನ್ನ ಕರಿಲೇಬೇಕಲ್ಲ, ಕರಿಬೇಕಾದ್ರೆ ನಾವು ಅದೇ ಹೆಸರಿಂದ ಕರಿಬೇಕಾಗ್ತದ. ಆ ಹೆಸರು ಕರೆದಾಗ ನಮ್ಮ ಉದ್ದೇಶ ಮಕ್ಕಳನ್ನ ಕರೀದೇ ಆಗಿದ್ರು ಕೂಡ ಅದು ಎಲ್ಲೋ ಒಂದ್ ಕಡೆ ನಾಮಸ್ಮರಣೆ ಅನ್ನುವಂತ ಅಕೌಂಟಿಗೆ ಹೋಗಿ ಜಮಾ ಆದಾಗ ಏನಾಗ್ತದ ಅಂತಂದ್ರ ನಮ್ಮ ಪುಣ್ಯ, ನಮ್ಮ ಒಳ್ಳೆ ಆಲೋಚನೆಗಳು ಇನ್ನೂ ಜಾಸ್ತಿ ಬೆಳೀತಾ ಹೋಗ್ತಾವು. ಅದರಿಂದ ನಾವು ಸತ್ಕರ್ಮಗಳನ್ನ ಮಾಡ್ಬೋದು. ಜೊತೆಗೆ ನಮ್ ಸುತ್ತಮುತ್ತ ಇರ್ತಕ್ಕಂತಹ ಒಂದು ಪರಿಸರವನ್ನ ಒಳ್ಳೆಯ ರೀತಿಯಾಗಿ ನಡೆಸ್ಕೊಂಡು ಹೋಗ್ಬಹುದು ಅನ್ನುವಂತಹ ಒಂದು ಉದ್ದೇಶದಿಂದ ಏನಾಗ್ತದಂತಂದ್ರೆ ಈ ರೀತಿಯಾದ ವಚನಗಳನ್ನ, ಈ ರೀತಿಯಾದ ಆಲೋಚನೆಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಾವು ಕೂಡ ಏನಾಗ್ಬೋದು ಅಂತಂದ್ರೆ ಜೀವನದ ಎಂದೋ ಒಂದು ದಿನ ಬದಲಾಗಿ ಒಳ್ಳೆಯ ಕಾರ್ಯವನ್ನ ಮಾಡಿ ಶರಣರ ಹಾದಿಯಲ್ಲಿ ಅವ್ರು ತೋರಿಸ್ಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ನಡೆಯುವಂತ ಪ್ರಯತ್ನವನ್ನ ಮಾಡಬಹುದು ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿ.